ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ವಿದ್ಯಾರ್ಥಿಗಳ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಇದೆ 15 ಇಲ್ಲಾಂದರೆ 20ಕ್ಕೆ ರಿಸಲ್ಟ್ ಬರುತ್ತೆ ಏಪ್ರಿಲ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ರಿಸಲ್ಟ್ ಬಂದ ತಕ್ಷಣ ಹೇಗೆ ಚೆಕ್ ಮಾಡಬೇಕು, ಯಾವ ಒಂದು ವೆಬ್ಸೈಟ್ನಲ್ಲಿ ನೋಡಬೇಕು, ಹಲವಾರು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ರು. ಇವತ್ತು ಈ ಒಂದರಲ್ಲಿ ತಿಳಿದುಕೊಳ್ಳೋಣ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರಯತ್ನ ನೋಡಿ, ನಿಮಗೆ ತಪ್ಪದೇ ಬರುತ್ತೆ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಹೋಗಬೇಕಾಗುತ್ತೆ KResults.nic.in ಅಂತ. ಓಕೆ, ಇಲ್ಲಿ ಕೂಡ ನಾನು ಟೈಪ್ ಕೂಡ ಮಾಡ್ತೀನಿ. ಸೊ ಸಿಂಪಲ್ಲಿ ನಿಮ್ಮ ಕ್ರೋಮ್ನಲ್ಲಿ ಬನ್ನಿ. ಕ್ರೋಮ್ನಲ್ಲಿ ಬಂದ ತಕ್ಷಣ ರಿಸಲ್ಟ್ ಯಾವಾಗ ಬರುತ್ತೆ, ಏಪ್ರಿಲ್ 15ಕ್ಕೆ ಇಲ್ಲಾಂದರೆ ಏಪ್ರಿಲ್ 20ಕ್ಕೆ ಇಲ್ಲಾಂದರೆ ಏಪ್ರಿಲ್ 10ಕ್ಕೆ ರಿಸಲ್ಟ್ ಕೊಡ್ಬೋದು. ಯಾಕೆಂದರೆ ಇವಾಗ ಮೌಲ್ಯಮಾಪನ ಎಲ್ಲ ನಿಮ್ಮದು ಆಗಿದೆ, ಪ್ರೊಸೆಸ್ ಎಲ್ಲ ಆಗಿದೆ. ಅಂದರೆ ಮಾರ್ಕ್ಸ್ಗಳು ಎಂಟ್ರಿ ಮಾಡ್ತಿರ್ತಾರೆ ಅಂದರೆ ಸಿಸ್ಟಮೆಟಿಕ್ ಆಗಿ. ಸೊ ಹೀಗಾಗಿ ಸ್ವಲ್ಪ ಲೇಟ್ ಆಗ್ತಿರ್ಬೋದು ಅಷ್ಟೇ. ಬಟ್ ಏಪ್ರಿಲ್ 10ಕ್ಕೆ ಬರ್ಬೋದು, 15ಕ್ಕೆ ಬರ್ಬೋದು, ಒಟ್ಟಾರೆ ಬೇಗ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ಏನಿದೆಯಲ್ಲ, ನೀವು ಈ ಒಂದು ವೆಬ್ಸೈಟ್ನಲ್ಲಿ ಬಂದು ರಿಸಲ್ಟ್ ನೀವು ನೋಡ್ಕೋಬೇಕಾಗುತ್ತೆ. ಹೇಗೆ ನೋಡಬೇಕು ಬನ್ನಿ ನೋಡೋಣ. ಮತ್ತು ಇನ್ನೊಂದೇನು, ರಿಸಲ್ಟ್ ಏನಿದೆಯಲ್ಲ ಬೇಗನೆ ಬರುತ್ತೆ, ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವಾಗ ಬರುತ್ತೆ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದೀನಲ್ಲ ಇವಾಗ 15, ಆಯಿತಾ. ಸೊ ಇಲ್ಲಿ ನೋಡಿ, ಕರ್ ರಿಸಲ್ಟ್ಸ್, ಓಕೆ, ಕರ್ ರಿಸಲ್ಟ್ಸ್ ಡಾಟ್ ಓಕೆ NIC.in. ಓಕೆ, ಈ ಒಂದು ವೆಬ್ಸೈಟ್ ನೀವು ಏನಿದೆಯಲ್ಲ ಸರ್ಚ್ ಮಾಡಿ. ಇಲ್ಲಿದೆ ನೋಡಿ, KResults.nic.in. ಡೈರೆಕ್ಟಾಗಿ ಓಕೆ ಇದೇ ಸರ್ಚ್ ಮಾಡಿ, ಇದು ಕ್ಲಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಡೈರೆಕ್ಟ್ ಇದೇ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಬರುತ್ತೆ. ನೆಕ್ಸ್ಟ್ ಪೇಜ್ ಏನಿದಿಲ್ಲ ಡೈರೆಕ್ಟಾಗಿ ಅವರ ಒಂದು ಹೋಮ್ ಪೇಜ್ನಲ್ಲಿ ಹೋಗಿಬಿಡುತ್ತೆ. ನೋಡಿ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, 2023 ಅಂತ ಇದೆ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2023. ಇಲ್ಲಿ ನೀವು ಏಪ್ರಿಲ್ 15ಕ್ಕೆ ಇಲ್ಲಾಂದರೆ ಏಪ್ರಿಲ್ 10ಕ್ಕೆ ಇಲ್ಲಾಂದರೆ ಏಪ್ರಿಲ್ 20ಕ್ಕೆ ರಿಸಲ್ಟ್ ಬರೋದಿಲ್ಲ, ಅದು ಬಹಳ ಲೇಟ್ ಆಗುತ್ತೆ. ಏಪ್ರಿಲ್ 15ಕ್ಕೆ ಎಕ್ಸ್ಪೆಕ್ಟೆಡ್ ಇದೆ, ಆಯಿತಾ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಂತ ಇರುತ್ತೆ. ಸೊ ಇಲ್ಲಿ ಬಂದು ಚೆಕ್ ಮಾಡಿ. ಮತ್ತು ಅದೇ ರೀತಿ ಇಲ್ಲಿ ಹೋದ ವರ್ಷ ರಿಸಲ್ಟ್ ಕೊಟ್ಟಿದ್ದು ಲಿಂಕ್ ಇದೆ ಇದು. ಓಕೆ, ಇಲ್ಲಿ ಸೆಕೆಂಡ್ ಏನು ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆಸಿದಾರಲ್ಲ, ಆಯಿತಾ, ಎಲ್ಲಿ ಆಗಸ್ಟ್ನಲ್ಲಿ ನಡೆಸಿದಾರಲ್ಲ, ಈ ಒಂದು ಎಕ್ಸಾಮ್ದು ಇದು ರಿಸಲ್ಟ್ ಆಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ಇಲ್ಲಿ ನಿಮಗೆ ರಿಸಲ್ಟ್ ಬಂದ ತಕ್ಷಣ 2024 ಅಂತ ಇಲ್ಲಿ ಲಿಂಕ್ ಇರುತ್ತೆ ನೋಡಿ ಇಲ್ಲಿ. ಓಕೆ, ಇಲ್ಲೇ ಲಿಂಕ್ ಇರುತ್ತೆ. ಇಲ್ಲಿ 2023 ಇದೆ, ಇಲ್ಲಿ 2024 ಅಂತ ಒಂದು ಈ ರೀತಿ ಲಿಂಕ್ ಕೊಟ್ಟಿರ್ತಾರೆ. ದ್ವಿತೀಯ PUCಯ ಮಾರ್ಚ್ ಓಕೆ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಫಲಿತಾಂಶ ಪ್ರಕಟಣೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಇವಾಗ 2023 ಇದೆ, ಆಯಿತಾ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ನೋಂದಣಿ ನಂಬರ್ ಹಾಕ್ರಿ. ಓಕೆ, ಅದೇ ರೀತಿ ನೀವು ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್, ಸೈನ್ಸ್ ಇದ್ದರೆ ಸೈನ್ಸ್. ಓಕೆ, ಯಾವುದಾದ್ರೂ ಒಂದು ನೀವು ಸೈನ್ಸ್ ಇದ್ದರೆ ಸೈನ್ಸ್, ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ, ಆಮೇಲೆ ಏನಿದಿಲ್ಲ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ, ಆಯಿತಾ. ಇಲ್ಲಿ ನಿಮ್ಮ ನೋಂದಣಿ ನಂಬರ್, ಆಯಿತಾ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಸೆಲೆಕ್ಟ್ ಕಾಂಬಿನೇಷನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆರ್ಟ್ಸ್ ಇದ್ದರೆ ಆರ್ಟ್ಸ್, ನೀವು ಕಾಮರ್ಸ್ ಇದ್ದರೆ ಕಾಮರ್ಸ್ ಮತ್ತು ಸೈನ್ಸ್ ಇದ್ದರೆ ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಏನಿದಿಲ್ಲ ನಿಮ್ಮದು ರಿಸಲ್ಟ್ ತೋರಿಸುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ರಿಸಲ್ಟ್ ಬಂದ ತಕ್ಷಣ ಹೀಗೆ ನಿಮ್ಮ ರಿಸಲ್ಟ್ ನೀವು ನೋಡ್ಕೋಬೇಕಾಗುತ್ತೆ. ಸುಮ್ಮನೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಸೊ ಥ್ಯಾಂಕ್ ಯು.